ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಇಂದು ಬೆಳಗ್ಗೆ ಬೀದರ್ ಜಿಲ್ಲೆಗೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಇನ್ನು ವಿಮಾನ ನಿಲ್ದಾಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಅಭಿಮಾನಿಗಳಿಂದ ಭರ್ಜರಿ ಸ್ವಾಗತ ಮಾಡಲಾಯಿತು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಸ್ ಪಕ್ಷದ ವತಿಯಿಂದ 4 ಜಿಲ್ಲೆ 19 ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ನಡೆಯುತ್ತದೆ. ಇನ್ನು ನಾಳೆ ಕಲಬುರಗಿ, ನಾಡದ್ದು ಯಾದಗಿರಿಗೆ ಹೋಗಿ ಪಕ್ಷ ಸಂಘಟನೆಯ ಕಾರ್ಯದಲ್ಲಿ ಭಾಗಿಯಾಗಲಿದ್ದೇನೆ ಎಂದು ಹೇಳಿದ್ದಾರೆ. ಪಕ್ಷದ ಅಭ್ಯರ್ಥಿಗಳು ಹಾಗೂ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನು ಮತ್ತೆ ಕಟ್ಟುವ ಕೆಲಸ ಮಾಡ್ತಿದ್ದೇವೆ ಎಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಮುಂದೆ ಮೈತ್ರಿ ಮುರಿದೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ನೋಡಿಪ್ಪ, ಗೊಂದಲಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಕೈ ಜೋಡಿಸಿದ್ದೇವೆ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕೀಯದ ಇತಿಹಾಸ ನೋಡ್ಕೊಂಡ್ ಬಂದಿದ್ದೀರಿ. ಅವರು ಅತ್ಯಂತ ಸ್ಪಷ್ಟತೆಯಿಂದ ರಾಜಕಾರಣ ಮಾಡ್ತಕ್ಕಂಥವ್ರು. ಇಲ್ಲಿಯವರೆಗೂ ಅವರೇನು ಸಂಸತ್ ಚುನಾವಣೆವರೆಗೂ ಅವರೇನು ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ ಬಿಜೆಪಿ ಜೊತೆ. ಹಿಂದೆ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗಲೂ ಕೂಡ ಸನ್ಮಾನ್ಯ ದೇವೇಗೌಡರಿಗೆ ಸಂಪೂರ್ಣವಾಗಿ ಸಮಾಧಾನ ಇರಲಿಲ್ಲ. ಅದು ನೋಡಿದ್ದೀರಿ, ರಾಜ್ಯದ ಜನತೆ ನೋಡಿದ್ದಾರೆ, ಅದರಲ್ಲೇನು ಮುಚ್ಚುಮರೆ ಇಲ್ಲ. ಆದರೆ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ನಮ್ಮ ಭಾರತ ದೇಶ ಇದ್ದಂಥ ಪರಿಸ್ಥಿತಿ ಈಗ ನಾವು ಇರ್ತಕ್ಕಂಥ ಆರ್ಥಿಕ ಒಂದು ದೊಡ್ಡ ಶಕ್ತಿಯಾಗಿ ಈಗ 3ನೇ ಸ್ಥಾನಕ್ಕೆ ಹೋಗಿ ತಲುಪತಕ್ಕಂಥದ್ದು ನಾವು ಕಾಣಬಹುದು. ಮುಂದೊಂದು ದಿನ 1ನೇ ಸ್ಥಾನಕ್ಕೆ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಭಾರತ ದೇಶ ಹೋಗಿ ನಿಲ್ಲಬೇಕು ಅಂತಕ್ಕಂಥ ದೇಶದ ಪ್ರಧಾನಮಂತ್ರಿಗಳ ಚಿಂತನೆ ಏನಿದೆ, ಅವ್ರ ಕಾರ್ಯಕ್ರಮಗಳೇನಿದೆ, ಅದನ್ನ ಮೆಚ್ಚಿ ಅವರ ಜೊತೆಯಲ್ಲಿ ಜನತಾದಳ ಪಕ್ಷವು ಒಂದು ಬೆಂಬಲವಾಗಿ ನಿಂತ್ಕೋಬೇಕು. NDA ಪಾರ್ಟ್ನರ್ ಆಗಿ ಬೀದರ್ ತಾಲೂಕಿನ ಗೂಡಂಪಳ್ಳಿ ಗ್ರಾಮದ ಬಳಿ ನಿನ್ನೆ ರಾತ್ರಿ 9:30 ಸುಮಾರಿಗೆ ಗೂಡ್ಸ್ ವಾಹನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಬಾವಿಗೆ ಬಿದ್ದಂತಹ ದುರ್ಘಟನೆ ನಡೆದಿದೆ. ಬೀದರ್ನಿಂದ ಚಿಟ್ಟ ಮಾರ್ಗವಾಗಿ ಗೂಡಂಪಳ್ಳಿಗೆ ಹೋಗುವಂತಹ ಮಾರ್ಗದಲ್ಲಿ ಅತಿ ವೇಗವಾಗಿ ಚಲಿಸುತ್ತಿದ್ದ ಗೂಡ್ಸ್ ವಾಹನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಬಾವಿಗೆ ಬಿದ್ದಿದೆ. ಇನ್ನು ಗೂಡಂಪಳ್ಳಿ ಗ್ರಾಮದ ಚಾಲಕ ಲಕ್ಷ್ಮೀಕಾಂತ್ ಅಲಿಯಾಸ್ ಕಾಂತರಾಜ್ 45 ವರ್ಷದ ವ್ಯಕ್ತಿಯಾಗಿದ್ದು, ರವಿ 18 ವರ್ಷದ ವ್ಯಕ್ತಿಯಾಗಿದ್ದಾರೆ. ಇವರಿಬ್ಬರು ಮರಣ ಹೊಂದಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಗೂಡಂಪಳ್ಳಿ ಗ್ರಾಮದವರಾದ ಅರ್ಜುನ್, ಪ್ರಜ್ವಲ್, ಪವನ್, ಸಂಗಮೇಶ್ ಎಂಬುವರಿಗೆ ಗಾಯಗಳಾಗಿದ್ದು, ಗಾಯಾಳುಗಳಿಗೆ ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಬೀದರ್ನ ಗಾಂಧಿಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಬಾಲ್ಕಿ ತಾಲೂಕಿನ ಅಂಗನವಾಡಿ, ಸರ್ಕಾರಿ ಶಾಲೆ, ವಸತಿ ಶಾಲೆ, ವಸತಿ ನಿಲಯ, ಗ್ರಾಮ ಪಂಚಾಯಿತಿ ಸೇರಿ ವಿವಿಧೆಡೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಭೇಟಿ ನೀಡಿ ಅವ್ಯವಸ್ಥೆ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ತಳವಾಡ್ಕೆ ಗ್ರಾಮದ ಅಂಗನವಾಡಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕೋನಮೆಳ್ಕುಂದ ಮುರಾರ್ಜಿ ವಸತಿ ಶಾಲೆ, ನಿಟ್ಟೂರ್ಬಿ ಗ್ರಾಮದ ಗ್ರಾಮ ಪಂಚಾಯಿತಿಗೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ನೇತೃತ್ವದ ತಂಡ ಬುಧವಾರ ಭೇಟಿ ನೀಡಿ ಮೊಟ್ಟೆ, ಆಹಾರ, ಧಾನ್ಯ ಪೂರೈಕೆ ಸೇರಿ ಶಾಲಾ ಮಕ್ಕಳ ಗ್ರಾಮ ಸಭೆ ನಡಾವಳಿ ದಾಖಲೆ ಪರಿಶೀಲನೆ ನಡೆಸಿತು. ಇನ್ನು ಅಂಗನವಾಡಿ ಕೇಂದ್ರದ ಭೇಟಿ ನೀಡಿದ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಇಲ್ಲಿರುವುದನ್ನು ಕಂಡು ಆಯೋಗದ ಸದಸ್ಯರು ಗರಂ ಆಗಿದ್ದಾರೆ. ಸ್ಟಾಕ್ ರಿಜಿಸ್ಟರ್ ಅಂತ ಕೊಡ್ರಿ, ಬಾಲ ವಿಕಾಸ ಸಮಿತಿ ನಡಾವಳಿ 50 ಗ್ರಾಮ್ ಇರ್ಬೇಕ್ರಿ. 50 ಗ್ರಾಮ್ ಮೇಡಮ್ ಇಲ್ಲ 10-30 ಸೂಪರ್ವೈಸರ್ ಏರಿಯಾ ಸ್ಟಾಕ್ ರಿಜಿಸ್ಟರ್ ಕೊಡೋಣ. ಬೀದರ್ ಜಿಲ್ಲೆಯ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹೌದು, 2028ರ ವಿಧಾನಸಭಾ ಚುನಾವಣೆಯಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ಗೊಂದಲಕ್ಕೆ ಎಡೆ ಮಾಡಿಕೊಡುವ ಪ್ರಶ್ನೆಯೇ ಇಲ್ಲ. ಇನ್ನು ಸಂಸದ ಚುನಾವಣೆಯಲ್ಲಿ ಕೂಡ ಕೈ ಜೋಡಿಸಿದ್ದೇವೆ. ದೇವೇಗೌಡರು ಅತ್ಯಂತ ಸ್ಪಷ್ಟತೆಯಿಂದ ರಾಜಕೀಯ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ದೇವೇಗೌಡರಿಗೆ ಸಮಾಧಾನ ಇರಲಿಲ್ಲ. ಅದನ್ನು ರಾಜ್ಯದ ಜನ ಕೂಡ ನೋಡಿದ್ದಾರೆ. ಅದರಲ್ಲೇ ಮುಚ್ಚುಮರೆ ಇಲ್ಲ. ಇನ್ನು ಮೋದಿ ಅವರ ನಾಯಕತ್ವದಲ್ಲಿ ನಮ್ಮ ದೇಶ ಆರ್ಥಿಕವಾಗಿ 3ನೇ ದೊಡ್ಡ ದೇಶವಾಗಿದೆ. ಆ ಕಾರಣಕ್ಕೆ ನಾವು NDAಗೆ ನಮ್ಮ ಸಪೋರ್ಟ್ ನೀಡಿದ್ದೇವೆ. ಇನ್ನು ರಾಜ್ಯದ ಅಭಿವೃದ್ಧಿಯೇ ನಮ್ಮ ಗುರಿಯಾಗಿದ್ದು, ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. 28ರ ಚುನಾವಣೆಯಲ್ಲಿ ನೆಕ್ಸ್ಟ್ ಸೀಟ್ ಹಂಚಿಕೆ ವಿಚಾರದಲ್ಲಿ ಗೊಂದಲ ಆಗಿ ಮುಂದೆ ಮೈತ್ರಿ ಮುರಿದೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ನೋಡಿಪ್ಪ, ಗೊಂದಲಕ್ಕೆ ಎಡೆ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಕೈ ಜೋಡಿಸಿದ್ದೇವೆ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕೀಯದ ಇತಿಹಾಸ ನೋಡ್ಕೊಂಡ್ ಬಂದಿದ್ದೀರಿ. ಅವರು ಅತ್ಯಂತ ಸ್ಪಷ್ಟತೆಯಿಂದ ರಾಜಕಾರಣ ಮಾಡ್ತಕ್ಕಂಥವ್ರು. ಇಲ್ಲಿಯವರೆಗೂ ಅವರೇನು ಸಂಸತ್ ಚುನಾವಣೆವರೆಗೂ ಅವರೇನು ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ ಬಿಜೆಪಿ ಜೊತೆ.
ಹಿಂದೆ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗಲೂ ಕೂಡ ಸನ್ಮಾನ್ಯ ದೇವೇಗೌಡರಿಗೆ ಸಂಪೂರ್ಣವಾಗಿ ಸಮಾಧಾನ ಇರಲಿಲ್ಲ. ಅದು ನೋಡಿದ್ದಿ, ರಾಜ್ಯದ ಜನತೆ ನೋಡಿದ್ದಾರೆ, ಅದರಲ್ಲೇನು ಮುಚ್ಚುಮರೆ ಇಲ್ಲ. ಆದರೆ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ನಮ್ಮ ಭಾರತ ದೇಶ ಇದ್ದಂಥ ಪರಿಸ್ಥಿತಿ ಈಗ ನಾವು ಇರ್ತಕ್ಕಂಥ ಆರ್ಥಿಕ ಒಂದು ದೊಡ್ಡ ಶಕ್ತಿಯಾಗಿ ಈಗ 3ನೇ ಸ್ಥಾನಕ್ಕೆ ಹೋಗಿ ತಲುಪತಕ್ಕಂಥದ್ದು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ರು. ಹೇಳಿಕೆ ವಿಚಾರವಾಗಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ವಿರುದ್ಧ ಪ್ರಭು ಚವ್ಹಾಣ್ ಕೆಂಡಾಮಂಡಲವಾಗಿದ್ದಾರೆ. ಹೌದು, ರಾಜಶೇಖರ್ ಪಾಟೀಲ್ ಅವರು 4 ಬಾರಿ ಶಾಸಕರಾಗಿದ್ದಾರೆ. ಇನ್ನು 2024ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಕೂಡ ಆಗಿದೆ. ಅವರು ಸತ್ಯ ಹರಿಶ್ಚಂದ್ರ ಇದ್ರೆ ತಕ್ಷಣದಲ್ಲಿ ಆ ವಿಷಯ ಬಹಿರಂಗಪಡಿಸಬೇಕಿತ್ತು. ಇನ್ನು ನಾನು ಸತ್ಯ ಹರಿಶ್ಚಂದ್ರ ಇದ್ದೀನಿ, ಖಂಡ್ರೆ ಅವರು ಹೀಗೆ ಹೇಳಿದ್ದಾರೆ ಎಂದು ಹೇಳಬೇಕಾಗಿತ್ತು ಎಂದು ಪ್ರಭು ಚವ್ಹಾಣ್ ಕಿಡಿಕಾರಿದ್ರು. ಇನ್ನು ನಿಮ್ಮನೆಯಲ್ಲಿ ಬೆಂಕಿ ಇರುವ ಕಾರಣ ಮತ್ತೊಬ್ಬರ ಮನೆಗೆ ಯಾಕೆ ಬೆಂಕಿ ಹಚ್ಚುತ್ತೀರಾ? ಇದು ಯಾವ ನ್ಯಾಯ? ಅಥವಾ ನಿಮಗೆ ಯಾವ ರೀತಿ ಹೇಳಿಕೆ ನೀಡಲು ನಮ್ಮವರು ಯಾರಾದರೂ ಹೇಳಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಅವರು ರಾಜನೇತ ಅವ, ಬೆಂಕಿ ನೇತ ಅವ, ಅರ್ಥ ಆಗ್ತಾ ಇಲ್ಲ. ಆಮೇಲೆ ಒಂದು ತಮ್ಮದೇ ಮಾತು ಕೇಳ್ತೀನಿ. ಪಾರ್ಲಿಮೆಂಟ್ ಚುನಾವಾಗಿದೆ 2024. ಯಾವಾಗಿದೆ? 2024 ಆಗಿದೆ. ಅವರಿಬ್ರು ಸೇರಿ ಯಾರು ಹೋಗಿದ್ದಾರೆ? ಚುನಾವ್ ಆದ್ಮೇಲೆ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ಚುನಾವ್ ಆದ್ಮೇಲೆ ಸಿಎಂಗೆ, ಡೆಪ್ಯೂಟಿ ಸಿಎಂಗೆ ಭೇಟಿಗೆ ಹೋಗಿದ್ದೀನಿ ಹೇಳ್ತಾರೆ. ಕರೆಕ್ಟು. ಅವರು ಸತ್ಯ ಹರಿಶ್ಚಂದ್ರ ಇದ್ರೆ ಸೆಕೆಂಡ್ ಡೇ ಪ್ರೆಸ್ಮೆಂಟ್ ಮಾಡಬೇಕಿತ್ತು. ಸೆಕೆಂಡ್ ಡೇ ಪ್ರೆಸ್ಮೆಂಟ್ ಮಾಡಬೇಕಿತ್ತು. ನಾವು ಸತ್ಯ ಹರಿಶ್ಚಂದ್ರ ಇದ್ದೀನಿ, ಈಶ್ವರ್ ಖಂಡ್ರೆ ಹಿಂಗೆ ಹೇಳ್ಯಾರ ಹೇಳ್ಬೇಕಿತ್ತು. 1 ವರ್ಷ ಯಾಕೆ ತಾವು ವೇಟ್ ಮಾಡಿರಿ? 1 ವರ್ಷ ಜಾಸ್ತಿ ಆಯ್ತು. ಮೇನಲ್ಲಿ ಚುನಾವ ಆಯ್ತು, ಇದು ಜೂನ್ ಜುಲೈ ಇದೆ. ಯಾಕೆ ವೇಟ್ ಮಾಡಿದ್ರಿ? ಏನ್ ಧಾರ್ಮಿಕ ಕಾಲ ಅವ? ತಾವು ಸತ್ಯ ಹರಿಶ್ಚಂದ್ರ ಮನುಷ್ಯ, ಸತ್ಯ ಹೇಳ್ತೀರಿ, 100ಕ್ಕೆ 100, 1000 ಸೆಕೆಂಡ್ ಡೇ ಬೆಂಗಳೂರು ಪ್ರೆಸ್ ಕ್ಲಬ್ ಹೋಗ್ಬೇಕಿತ್ತು, ಇದು ಪ್ರೆಸ್ ಮಾಡಬೇಕಿತ್ತು. 1 ವರ್ಷ 1.5 ವರ್ಷ ಯಾಕೆ ವೇಟ್ ಮಾಡಿದಿರಿ? ನಮ್ ಕ್ವಶನ್ ಇದೆ ರಾಜಶೇಖರ್ ಪಾಟೀಲ್ಗೆ, ಯಾಕೆ ವೇಟ್ ಮಾಡಿದಿರಿ? ತಾವು ಹೇಳ್ಬೇಕಿತ್ತು. ತಾವು ಬಹಿರಂಗವಾಗಿ ತಮ್ಮ ಮನೆಗೆ ಬೆಂಕಿ, ಬೇರೆ ಮನೆಗೆ ಬೆಂಕಿ ಹತ್ತಾ ಇದ್ದೀರಿ. ಯಾವ ನ್ಯಾಯ? ತಾವು ಸರಿಪಡಿಸ್ರಿ. 1 ವರ್ಷ ಯಾಕೆ ವೇಟ್ ಮಾಡಿ? ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಕಾಂಗ್ರೆಸ್ಗೆ ಬೆಂಬಲ ನೀಡಿರುವ ವಿಚಾರವಾಗಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಬಹಿರಂಗ ಹೇಳಿಕೆ ವಿಚಾರವಾಗಿ ಶಾಸಕ ಬೆಳ್ದಾಳೆ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಕ್ಷೇತ್ರದಲ್ಲಿ ನಾನು 15 ವರ್ಷದಿಂದ ಕಾಲಿಗೆ ಚಕ್ರ ಕಟ್ಟಿ ಓಡಾಡ್ತಿದ್ದೇನೆ, ಆದರೂ ಸಹ ನನಗೆ 50,000 ಓಟ್ ಬಿದ್ದಿಲ್ಲ. ಇನ್ನು ಕಾಂಗ್ರೆಸ್ನವರು ಹಣದ ಹೊಳೆ ಹರಿಸಿದ್ರು ಸಹ ಖೂಬ ಅವರಿಗೆ ನನಗಿಂತ ಹೆಚ್ಚಿನ ಮತ ಬಂದಿವೆ ಎಂದು ಹೇಳಿದರು. ರಾಜಶೇಖರ್ ಪಾಟೀಲ್ ಅವರು ಈ ಹೇಳಿಕೆ ವಿಚಾರವಾಗಿ ಕ್ಷಮೆ ಕೇಳಬೇಕು. ಅವರಿಗೆ ಏನಾದರೂ ಡೌಟ್ ಇದ್ರೆ ಈಶ್ವರ್ ಖಂಡ್ರೆ ಅವರಿಗೆ ಕೇಳಲಿ. ಆದ್ದರಿಂದ ಅವರು ನೀಡಿರುವಂತಹ ಹೇಳಿಕೆ ಸತ್ಯಕ್ಕೆ ದೂರವಾಗಿದೆ ಎಂದು ರಾಜಶೇಖರ್ ಪಾಟೀಲ್ ಮಾತಿಗೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಳ್ದಾಳೆ ಅವರು. ನಾವು 15 ವರ್ಷ ಖಾಲಿ ಚಕ್ರ ಕಟ್ಕೊಂಡು ಓಡಾಡಿದ್ರೆ ನಾನು 50,000 ದಾಟಿಲ್ಲ. ಇವರು ಕಾಂಗ್ರೆಸ್ ಅಭ್ಯರ್ಥಿ ಒಂದು ಹಣದ ಹೊಳೆ ಹರಿಸರ ಅಂದ್ರೂ ಕೂಡ ನನ್ಕಿನ ಜಾಸ್ತಿ ಮತ ನಮ್ಮ ಗೌರವಾನ್ವಿತ ಸದಸ್ಯರಾದ ಮಾಜಿ ಮಂತ್ರಿ ಭಗವಂತ ಖೂಬ್ ಅವರಿಗೆ ನಮ್ಮ ಕಾರ್ಯಕರ್ತರು ನಾವೆಲ್ಲ ಕೂಡಿಸಿದೆವು. ಅದು ಹಗಲು ರಾತ್ರಿ ಓಡಾಡಿ ಅದಕ್ಕೆ ನಮ್ಮ ರಾಜಶೇಖರ್ ಪಾಟೀಲ್ ಅವ್ರಿಗೆ ಇಷ್ಟೇ ಆಗ್ರಹ ಮಾಡ್ತೀವಿ, ಅವರು ಬೇಸರ ಕ್ಷಮೆ ಕೋರಬೇಕು. ಹಂಗೇನ್ರ ಡೌಟ್ ಇದ್ರೆ ಅವರು ಈಶ್ವರ್ ಖಂಡ್ರೆ ಕೇಳ್ಕೊಳ್ಳಿ, ಅವ್ರ ಬಲ್ಲಿ ಕ್ಲಾರಿಫೈ ಕೊಡಿ. ಈಶ್ವರ್ ಖಂಡ್ರೆ ಮತ್ತೆ ಕ್ಲಾರಿಫೈ ಕೊಟ್ರೆ ಮತ್ತೆ ನಾವು ಪ್ರೆಸ್ಮೆಂಟ್ ಮಾಡ್ತೇವೆ. ಅದಕ್ಕೆ ಸತ್ಯ ದೂರ ಆಗಿದ್ದು ಮಾತಿದೆ. ಎಲ್ಲ ನಮ್ಮ ಕಾರ್ಯಕರ್ತರು ಇಡೀ ಜಿಲ್ಲೆಯಲ್ಲಿ ಎಲ್ಲ ಶಾಖರ ಕೆಲಸ ಮಾಡಿದಕ್ಕೆ 5,40,000 ಮತ ನಮ್ಮ ಗೌರವಾನ್ವಿತ ಲೋಕಸಭಾ ಸದಸ್ಯರಿಗೆ ಸಿಕ್ಕಿದೆ. ಹಗಲು ರಾತ್ರಿ ದುಡಿದಿದ್ದಕ್ಕೆ ಅಂತ ಹೇಳಕ್ ಇಚ್ಛಪಡ್ತೀನಿ. ಮತ್ತೆ ಅವ್ರು ನಮ್ಮ ಬಿಜೆಪಿದವ್ರ ಮನ್ಯಾಗ ಬೆಂಕಿ ಹಚ್ಚಲಕ್ ರಾಜಶೇಖರ್ ಪಾಟೀಲ್ ನಡೆದಾರ, ಅವ್ರದ್ದು ತಾಟದಾಗೆ ಹೆಗಣ್ ಬಿದ್ದದ, ನಮ್ಮ ಇಲ್ಲಿ ಹುಡುಕ್ಲಕ್ ಹೋಗ್ಬೇಡ್ರಿ ಅಂತ ಹೇಳಕ್ ಇಚ್ಛಪಡ್ತೀನಿ ನಾನು. ಧನ್ಯವಾದ. ಬೀದರ್ ಜಿಲ್ಲೆಯಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ನಡೆದಿದೆ. ಹೌದು, ಈ ಅಭಿಯಾನ ಪ್ರಮುಖ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಮಾತನಾಡಿ ಅವರು ಪಕ್ಷದ ನಾಯಕ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಬಹಿರಂಗವಾಗಿ ಹಂಚಿಕೊಂಡರು. ಇನ್ನು ಮಾಜಿ ಶಾಸಕರು ನಿಖಿಲ್ ಅವರನ್ನು ಭವಿಷ್ಯದ ರಾಜ್ಯಾಧ್ಯಕ್ಷರೆಂದು ಪರಿಗಣಿಸುತ್ತಿದ್ದಾರೆ. ಅದೇ ವೇಳೆ ಬೀದರ್ ಉತ್ತರ ಕ್ಷೇತ್ರದ ನಾಯಕ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಕುರಿತು ಕೂಡ ಮಾತನಾಡಿ ಅವರು ದೇವೇಗೌಡ ಕುಟುಂಬದ ನಾಯಕತ್ವವನ್ನು ಹೊಗಳಿದ್ರು. ಇನ್ನು ಬಿಜೆಪಿ ವಿರುದ್ಧವೂ ಕೂಡ ಕಿಡಿಕಾರಿದ ಮಾಜಿ ಶಾಸಕರು ಕಾಂಗ್ರೆಸ್, ಜೆಡಿಎಸ್ ಸೇರಿದಂತೆ ಇತರೆ ಪಕ್ಷಗಳ ಹಿನ್ನಡೆ ಕುರಿತಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡರು.
ಇವಾಗಿದ್ದವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ.